ಎತ್ತು ಇಲ್ರಿ, ನಾವು ದುಡಿತಾ ಇರೋದು ಕಾಸು ನಮಗೆ ಹೊಟ್ಟೆ ಪಾಡಿಗೆ ಸಾಕಾಗ್ತಾ ಇಲ್ರಿ. ಭಾಳ ಕಷ್ಟ ಐತ್ರಿ. ಈಗ ಯಾವಾರ ಗ್ರ್ಯಾಂಟಲ್ಲಿ ಹಾಕಿಕೊಡ್ರಿ ಅಂದರೆ ಯಾವ ಸಣ್ಣಾರ ಮಸೀನು ಗಿಸೀನು ಅಂಥವೇನಾರ ಸರ್ಕಾರ ಕಡೆಯಿಂದ ಹಾಕಿಕೊಟ್ರೆ ನಮಗೂ ಅನುಕೂಲ ಆಕೈತಿ. ಈಗ ಎಷ್ಟು ಜಮೀನನ್ನ ಹಿಂಗೆ ನೀವು 3 ಎಕರೆ 16 ಗುಂಟೆ ನಾವೇ ಮಾಡ್ಕೊತೀವಿ ರೀ. ಕಷ್ಟ ಆಗಲ್ಲ? ಈಗ ಕಷ್ಟ ಆಕೈತ್ರಿ. ಮೈ ಕೈ ಎಲ್ಲ ರಾತ್ರಿ ಮಕ್ಕೊಳಕ್ ಆಗಲ್ರಿ. ಸೊಂಟ ಗಿಂಟ ಎಲ್ಲ ನೋಯ್ತಾವ್ರಿ ನಮಗೆ. ಹ್ಞೂ ರೀ, ರಾತ್ರಿ ಮಕ್ಕೊಳಕ್ಕೆ ಆಗಲ್ರಿ. ರಾತ್ರಿ ಆ ಥರ ಕೆಲಸ ಮಾಡಕೊಂತೀವಿ ನಮ್ಮ ಭೂಮಿ ಮೇಲೆ. ನಾವು ಯಾವ್ದಾರ ಗೌರ್ಮೆಂಟ್ ಕಡೆಯಿಂದ ಯಾವ್ದಾರ ಸಣ್ಣ ಮಸೀನು ಗಿಸೀನು ಕೊಟ್ಟರೆ ನಮಗೂ ಅನುಕೂಲ ಆಕೈತ್ರಿ. ಇಲ್ಲಾಂದ್ರೆ ಯಾವಾರ ಎತ್ತು ಕೊಡಿಸಿದ್ರು ನಮಗೂ ಅನುಕೂಲ ಆಕೈತ್ರಿ. ಹೊಟ್ಟೆ ಪಾಡಿಗೆ ನಡಿತೈತ್ರಿ. ಭಾಳ ಕಷ್ಟ ಐತ್ರಿ. ಏನಾರ ಗೊಬ್ಬರ ಬೀಜ ತೊಗೋಬೇಕಂದ್ರೂ ಭಾಳ ಕಷ್ಟ ಐತ್ರಿ. ಭಾಳ ದುಬಾರಿ ಐತ್ರಿ. ಏನಾರ ತೊಗೋಬೇಕಂದ್ರೆ ದುಬಾರಿ ನಾವು ಹೇಳಕೊಂತೀವಿ. ಯಾವ್ದಾರ ಗೌರ್ಮೆಂಟ್ ಕಡೆಯಿಂದ ನಮಗೆ ಏನಾರ ಸೌಲಭ್ಯ ಮಾಡಿಕೊಟ್ರೆ ನಮಗೂ ಅನುಕೂಲ ಆಕೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರ ಬಿಸಿಲಲ್ಲಿ ಈ ಥರ ಕೆಲಸ ಮಾಡ್ತಿರಲ್ಲ, ಮನಸ್ಸಿಗೆ ಹೆಂಗೆ ಅನಿಸ್ತೈತಿ? ಭಾಳ ನೋವು ಆಕೈತ್ರಿ ಸರ್. ಹ್ಞೂ ರೀ, ಭಾಳ ನೋವು ಆಕೈತ್ರಿ. ಏನಾರ ಅನುಕೂಲ ಮಾಡಿಕೊಟ್ರೆ ಸರ್ಕಾರ ಕಡೆಯಿಂದ ನಮಗೂ ಚಲೋ ಆಕೈತಿ. ನಿಮ್ಮ ಹೆಸರು? ನಿಂಗರಾಜ್ ಲಮಾಣಿ. ದೊಡ್ಡ ಟ್ಯಾಕ್ಟ್ರಿ ಒಂದಿದೆ ಸರ. ಆ ದೊಡ್ಡ ಟ್ಯಾಕ್ಟ್ರಿ ಅಂದರೆ ಹೊಲ ಹೊಡ್ಯಾಕೆ ಅದಕ್ಕೆ ಇದಕ್ಕೆ ಐತೆ ಸರ. ಈ ಸಣ್ಣ ಕೆಲಸ ಮಾಡಕ್ಕಂದ್ರೆ ಎತ್ತುಗಳು ಇಲ್ಲ, ಸಣ್ಣ ಮೈಸೂರು ಇಲ್ಲ ರೀ. ಅವು ತೊಗೋಬೇಕಂದ್ರೆ ಅವು ದುಬಾರಿ ರೀ. ಯಾವ ಸಬ್ಸಿಡಿ ಸಿಕ್ಕರು ಸಣ್ಣ ಪುಟ್ಟ ಮಾಡ್ಕೋಬೇಕಂತ ಅಂದರೆ ಅವು ಸಿಗ್ತಾಯಿಲ್ಲ ಸರ. ಎಲ್ಲಿ ಕೇಳಿದ್ರೂ ಸಬ್ಸಿಡಿ ಇಲ್ಲ ಅಂತ ಅಂದನು. ಈಗ 2 ವರ್ಷನೂ ಆತ ಸರ, ಇನ್ನೂವರೆಗೂ ಸಬ್ಸಿಡಿ ಅಂತ ಯಾವ ಹಾಕಿದ್ರು ಯಾವ ಬಂದ್ರಿ. ಬರೀ ಆ ಹುಲ್ಲು ಕೊಯ್ಯೋ ಮಿಷಿನ್ ಹಾಕಿದ್ದೀವಿ ಸರ್. ಈಗ 1 ವರ್ಷ ಆಯ್ತು ಸರ. ಅದಕ್ಕೆ ಆಕಳಿಗೆ ಹುಲ್ಲು ಕೊಯ್ಬೇಕಂತ ಅಂದು ಅವಕ್ಕೆ ತೊಗೊಂಡಿವಿ ಸರ. ಅದು ಆಕಳ ಅದಾವೆ ರೀ, 3 ಆಕಳ ಅದಾವೆ ಸರ. ಆ ಹುಲ್ಲು ಕೀಳ್ಬೇಕಂತ ಅಂದು ಹಾಕಿದ್ವಿ. ಅದನ್ನ ಅದು ಕೊರೆದು ಹಾಕೋ ಮಿಷಿನ್ ಹಾಕಿದ್ವಿ ಸರ್. ಅದು ಇನ್ನೂ ಒಂದು ವರ್ಷ ಮ್ಯಾಗಾದ ಸರ್ ಹಾಕಿ. ಅರ್ಜಿ ಹಾಕಿದ್ರು ಇನ್ನೂರಿಗೆ ಬಂದಿಲ್ಲ ಸರ್. ಯಾವಾರು ಸಣ್ಣ ಮಿಷಿನ್ ಬರ್ತಾವೆ ಕೇಳಕ್ಕೆ ಹೋದ್ರೆ ಯಾವ ಗ್ರಾಂಟ್ ಇಲ್ಲಪ್ಪ ಹಂಗಿಲ್ಲಪ್ಪ ಅಂತ ಅಂದು ಹೇಳ್ತಾರೆ ಸರ್ ಆಫೀಸ್ಗಳಿಗೆ. ಯಾಕೆ ಇಂಥ ಬಿಸಿಲಲ್ಲಿ ಮಕ್ಕಳು ಕರ್ಕೊಂಡು ನೀವು ನಗ ಹೊತ್ಕೊಂಡು ಕೆಲಸ ಮಾಡ್ತಾ ಇದ್ದೀರಿ? ಮತ್ತೇನು ಸರ್ ಮಾಡ್ಬೇಕಲ್ಲ ಸರ್. ಮಾಡ್ಲಿಕ್ರೆ ಮತ್ತು ನಡೆಯಂಗಿಲ್ಲ ಸ್ವಲ್ಪ ಇದ್ದಿಷ್ಟು ಭೂಮಿಗೆ ಮತ್ತು ನಾವು ಮಾಡ್ಕೊಳ್ಲಿಕ್ರೆ ಅಂದ್ರೆ ನಮ್ಮ ಹೊಟ್ಟೆ ಪಾಡಿಗೆ ಬೇಕಲ್ರಿ. ಮಕ್ಕಳು ಮತ್ತು ಮದುವೆ ಮಾಡೋ ಇವು ಇರ್ತಾವ್ರಿ ಸರ್. ಮಕ್ಕಳು ಕಷ್ಟ ಆಗತ್ತಲ್ಲ ಈ ಬಿಸಿಲಲ್ಲಿ? ಆ ಥರ ದನ ಮಾಡೋ ಕೆಲಸನ ನೀವು ಮಕ್ಕಳು ಮಾಡ್ತಾರೆ? ಮತ್ತೇನು ಮಾಡ್ಬೇಕು ಸರ್, ಮಾಡ್ಲಿಕ್ರೆ ನಡೆಯಂಗಿಲ್ಲ ಸರ್. ಮತ್ತು ಬೇರೆ ಕಡೆ ಇಲ್ಲ ಅಂದರೆ ಬೇರೆ ಕೂಲಿ ಕೆಲಸಕ್ಕೆ ಹೋಗ್ಬೇಕು ರೀ. ಕೂಲಿ ಕೆಲಸದಿಂದ ಸ್ವಲ್ಪ ಏನೋ ಮತ್ತು ಹೊಟ್ಟೆಗೆ ಮಾಡ್ಕೊಂಡು ಇದು ಬೆಳೆ ಬರೋದು 6 ತಿಂಗಳು 3 ತಿಂಗಳು ಆಗುತ್ತೆ ಸರ್. ಮತ್ತು ಅದ್ರಾಗೆ ಒಟ್ಟು ಮಾಡ್ಕೊಂಡು ಹೆಂಗೆ ಹೊಟ್ಟೆ ಪಾಡಿಗೆ ಮಾಡ್ಕೊಂತ ಹೊಂಟಿದ್ದಾವೆ ಸರ್. ನಿಮ್ಮ ಹೆಸರು? ಶಂಕರಪ್ಪ ಸೋಮಪಲ್ಲ ಮಾಡಿ ಸರ್.